ಅಯ್ಯೋ ಶಿವನೇ, ಟಿವಿ ಯಾಕೆ ಬಂದ್ ಮಾಡ್ತೀಯ ತಂಗಿ? ಸಿಟ್ಟ ಆಬೇಡ ಅಜ್ಜಿರೇ. ಇವತ್ತೊಂದು ಸ್ವಲ್ಪ ಏನ್ರ ಮಾತಾಡಮ್, ನಂಗೆ ಗೊತ್ತಿಲ್ಲ. ಟಿವಿ ಬಿಡು, ಬರೀ 24 ತಾಸು ನೀನ್ ಟಿವಿನೇ ನೋಡ್ಕೋತಿರ್ತಿ. ಸುಮ್ ಟಿವಿಗೆ ರೊಕ್ಕ ಏನು ರೊಕ್ಕ ಹಾಕಿಸ್ಬಾರ್ದಂತ್ಯಾ? ಅಯ್ಯ ನಿನಗೆ ಹೆಂಗೆ ಟಿವಿ ಬಿಡಿಸ್ಲಜ್ಜಿ? ರೊಕ್ಕ ಇನ್ನ ಜಾಸ್ತಿ ಹಾಕ್ಬೇಕು. ಮುಂಜಾನೆ ಸಂಜೆ ರಾತ್ರಿ ಅಷ್ಟೇ ನೀ ಟಿವಿ ನೋಡ್ಬಾರ್ದು. ಚಂತನೆ 24 ತಾಸ ಟಿವಿನೇ ನೋಡ್ಕೋತಿರ್ಬೇಕತ್ ಹಂಗೆ ಹೇಳೋದು ಅಜ್ಜಿನ. ಈಗ ಹೋಲ್ಬಿಡು ಅಜ್ಜಿ, ಒಂದು ಸ್ವಲ್ಪ ಏನರ ಮಾತಾಡಂಬ. ಚಂತನ ನೋಡ ತಂಗಿ, ಮುಂಜಾನೆ ನಾವು ನಸಕ 4ಕ್ಕೆ ಅದು ಕೂಡ್ತಿದ್ದೇವೆ ನೋಡು. 4ಕ್ಕೆ ಎದ್ದು ಫ್ರೆಶ್ ಆಗಿ ಎಲ್ಲ ದೇವ್ರ ಪೂಜೆ ಲಿಂಗ ಪೂಜೆ ಎಲ್ಲ ಮಾಡ್ಕೊಂಡು ಅಡಿಗೆಗೆ ಹತ್ತದವರು ಒಂದು 12ಕ್ಕೆ ಮುಗಿತಿತ್ತು ನೋಡು ಎಲ್ಲ ಕೆಲಸ. ಮತ್ತೆ ಸದಿಕಿತ್ಲಕ್ಕೆ ಹೋತಿದ್ದೆವು. ಚಂತನ ಕೆಲಸ ಮಾಡಿ ಸಾಕಾತಿರ್ಲಿಲ್ಲ ನಿಮಗೆ. ನಮ್ಮ ಮನ್ಯಾಗ ಒಂದು ಏನಿಲ್ಲಂದ್ರ ಒಂದು 16 ಜನ ಇರ್ತಿದ್ದೇವೆ. ಎಲ್ಲರೂ ಒಂದೇ ಮನ್ಯಾಗ ಇರ್ತಿದ್ವಿ. ಈಸು ಮಂದಿದ ಬಟ್ಟಿ 1 ಕಿಲೋಮೀಟ್ರ ಅಷ್ಟು ದೂರ ಬಕೆಟ್ ತೊಗೊಂಡು ಹೋಗಿ ಒಕ್ಕೊಂಬರ್ತಿದ್ದ ದಿನ. ಆ ನೀರೊಳಗೆ ಒಗಿಬೇಕಿತ್ತು ನಾವು, ಕೆರೆ ಇರ್ತಿತ್ತಲ್ಲಿ. ಅಜ್ಜಿ ನಮ್ದೇ ಚಂದಲ್ಲೇವ ನಿಮ್ಕಿನ್ನ ಅಷ್ಟು ಜನ ಅಲ್ಲಿ ಹಿಂಗೆ ಒಗಿಬೇಕಾದ್ರ ಮಂದಿ ಅಲ್ಲೇ ಒಳಗೆ ಹೋಗ್ಯಾವ, ಹೊರಗೆ ಬಂದಿಲ್ಲ. ನಾವು ಉಳ್ದಿನಿನ ಹಂಗೆ ಹಂತಲೆಲ್ಲ ಜೀವನ ಮಾಡಿ ಹೋಗಿತ್ತೇಂಗಿ ನಾವು. ಯವ್ವಾ ಹಂಗೆಲ್ಲ ಆಗ್ಯದ. ಮಳೆ ಬಂದಾಗ ಮಳೆ ಹಿಂಗೆ ನೀರು ಸೋರ್ತಿತ್ತು ನೋಡು. ಅಡುಗೆಗೆಲ್ಲ ನೀರ ಅದೇ ಒಂದು ದೊಡ್ಡ ಸಾಂಬಾರಾಗಿರ್ತಿತ್ತು. ಸಾಂಬಾರು ಮಾಡಿಲ್ಲ ಅಂದ್ರೆ ಭೀ ನಡೀತಿತ್ತು. ಆ ಮ್ಯಾಗಿನ ಬಿದ್ದಿದ್ದೆಲ್ಲ ನೀರೇ ಒಂದು ಅನ್ನದಾಗ ಸಾಂಬಾರಾಗಿರ್ತಿತ್ತು ಪೂರ. ಹಂಗೆಲ್ಲ ಐತಜ್ಜಿ. ನಮ್ಮ ಕಾಲಕ್ಕೆಲ್ಲ ಮೇಣ ಬತ್ತಿಲಿತ್ತ ಬೆಳಕರಿಸ್ತಿದ್ದೇವು ನಾವು. ಕರೆಂಟ ಹಂಗೆ ನೀರು ಬರೋದು ಏನು ಇರ್ತಿತ್ತು. ದಿನ 100 ಕೊಡ ಹೊತ್ತಿದ್ದು ನೋಡವ. 16 ಜನ ಮನ್ಯಾಗ ಒಬ್ಬೇ ಕೆಲಸ ಮಾಡಕ್ಕೆ ಎಲ್ಲರೂ ಒಂದು ಕುಂತ್ಕೊಂಡವ್ರು ನೋಡವ. ಮತ್ತು ಹೇಳಂಗಿದ್ದೆ ಮುದ್ದೆಯವ್ರಿಗೆ ಹೋಗಿ ಸುಮ್ಮಿದು ಮಾಡ್ತಾರ ಕಪ್ಪಿರು. 16 ಜನಕ್ಕೆ ಭೀ ನೀನೇ ಅಡ್ಗೆ ಮಾಡ್ತಿದ್ದಿ, ನೀನೇ ಎಲ್ಲ ಕೆಲಸ ಮಾಡ್ತಿದ್ದಿ. ಅಯ್ಯ ನಿಮ್ಮ ಪಪ್ಪವರು ಮನೆಗೆ ಹುಟ್ಟಾರ ನೋಡವ ತಂಗಿ. ಸುಳ್ಳು ಯಾಕೆ ಹೇಳಿ, ನಮ್ಮ ಕಾಲಕ್ಕೆ ಅವಾಗ ದೌಕನಿ ಪೌಕನಿ ಅನ್ನೋದು ಇರ್ತಿರ್ಲಿಲ್ಲ. ದೂರಿರ್ತೀವು. ನಮ್ಮೂರೇ ಎಲ್ಲೋ ಇರ್ತಿತ್ತು. ಆ ಡಾಕ್ಟರ್ ಸಾಹೇಬ್ರೇ ಅಲ್ಲಿ ಸಿಟಿದಾಗಿರ್ತಿವ್ರು. ಸಿಟಿಗೆ ಹೋಗ್ಲಕ್ಕೆ ನಮಗೆ ಬಸ್ಸ ಎಲ್ಲ ರೊಕ್ಕ ಇರ್ತಿದ್ದಿಲ್ಲವ ತಂಗಿ. 8 ಮಕ್ಕಳು ಹಡ್ದೀನಿ. 8 ಮಕ್ಕಳು ಮನೆಗೆ. 8 ಮಕ್ಕಳು ಮನೆಗೆ ಅಜ್ಜಿ. ಭಾಳ ತ್ರಾಸಾಗ್ಯದವ ನಮಗೆ. ಎಲ್ಲ ನೆನ್ಸ್ಕೊಂಡ್ರ ಅಳು ಬರ್ತದ ತಂಗಿ ನಮಗೆ. ಅಜ್ಜಿನೇ ಅಳಬಾಡ ಅಜ್ಜಿ. ಏನ್ರ ಹಾಡೆ ನಮ್ಮ ಕಾಲಕ್ಕೆಲ್ಲ ಹಾಡಾಗವ ತಂಗಿ. ಪ್ಲೀಸ್ ಹಾಡೆ ಅಜ್ಜಿ, ಪ್ಲೀಸ್ ಹಾಡ್ಲ್ಯಾ? ಒಂದೂರ ಗುಡುಪಿ ರಾಜನ ಹೋಟೆಲ್ ಇದ್ದಿತ್ತ, ಒಂದೂರ ಗುಡುಪಿ ರಾಜನ ಹೋಟೆಲ್ ಇದ್ದಿತ್ತ. ಬಿಸಿ ಬಿಸಿ ದೋಸೆ ಮಸಾಲೆ ವಾಶ ಮೂಗಿಗೆ ಬರ್ತಿತ್ತ. ಬಿಸಿ ಬಿಸಿ ದೋಸೆ ಮಸಾಲೆ ವಾಶ ಮೂಗಿಗೆ ಬರ್ತಿತ್ತ. ಇಡ್ಲಿ ಸಾಂಬಾರ್ 2 ಕೂಡಿ ಗೆಳತನ ಕಟ್ಟಿತ್ತ. ಇಡ್ಲಿ ಸಾಂಬಾರ್ 2 ಕೂಡಿ ಗೆಳತನ ಕಟ್ಟಿತ್ತ. ಬೂಂದ್ಯಾ ದುಂಡಿ ಶಟ್ಕೊಂಡೋಗಿ ಡಬ್ಬ್ಯಾಗ ಕುಂತಿತ್ತ. ಸಾಕವ ಸಾಕು, ಇಲ್ಲ ಹೀಗಾಗಲ್ಲ. ಒಂದು ಸ್ವಲ್ಪ ನೀರು. ನಮ್ಮ ಕಾಲಕ್ಕೆ ಹಿಂಗೆ ಇರ್ತೀವಿ ನೋಡವ ಹಾಡಗಳರಿ. ಅಜ್ಜಿ ಮತ್ತೇನ್ರ ಹೇಳೆ ನಿಮ್ಮ ಬಗ್ಗೆ? ಏನು ಮಾಡ್ಲತ್ತದ ತಂಗಿ? ಚಲೋ ನೀರು ಹಾಕನ ತಂಗಿ ಅವನಿಗೆ. ಇಲ್ಲಿ ತನ ವಾಸನೆ ಹೊಂಟದ ನೋಡ್ದಿಲ್ಲ. ಹಿಂಗ ನಿಮಗಿನ ಬಚ್ಚಲ್ರಿ ಆವ. ಬಾತ್ರೂಮ್ ಅಂತೀರ, ಪಾತ್ರೂಮ್ ಅಂತೀರಿ, ಅವರೇ ಯಾವ ನಿಮಗ? ನಮಗೆ ಹೇಳಕ್ಕೆಲ್ಲ ತಿಪ್ಪೆಗೆ ಹೋಗ್ಬೇಕಿತ್ತು ನಾವು. ನಿಮಗೆ ಬಾತ್ರೂಮೇ ಇರ್ತಿದ್ದಿಲ್ಲ. ಅಲ್ಲೆಲ್ಲ ಹಂದಿ ಬರ್ತೀವು. ಹಂಗೆ ಹಿಂದಿಂದ ನಮ್ಮ ಬಲ್ಲೇ ದೋಸ್ತರು ಹೆಂಗೆ ನಿಮ್ಗೆ ಸಂಧ್ಯಾಗ ಇರ್ಲಾಕ ಹಂಗೆ ಹಂದಿಗಳು ಬರ್ತೀವಿ ಅವಾಗ. ಅಯ್ಯವ್ವ ಹಂದಿಗಳು ಕಡಿತಿದ್ದಿಲ್ಲ ಅಜ್ಜಿ ಬಂದು. ಅಯ್ಯ ಮುಟ್ಟತಿರ್ಲಿಲ್ಲವ ನಮಗ. ಹೇಸ್ಗೆ ಬರ್ತಿತ್ತು ನಮಗ. ಹಿಂಗೆ ಕಲ್ಲು ಇರ್ತೀವಿ ಹಂಗೆ ಅಲ್ಲಿ ತೊಗೊಂಡು ಹೊಡಿತಿದ್ದೆವು. ಹೋಗ್ತೀವಿ ಆ ಕಡೆ. ಅಯ್ಯವ್ವ ತಿನ್ಲಿಕ್ಕೆ ಬರ್ತೀವಿ. ಥ್ಯಾಂಕ್ಸ್ ರೀ ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೀವು ನಿಮ್ಮ ಅಜ್ಜಿ ಜೊತೆ ಹಿಂಗೆ ಇದ್ರಂದ್ರೆ ಒಂದು ಸ್ವಲ್ಪ ನಮಗೂ ಹೇಳ್ರಿ. ಬಾಯ್ ಬಾಯ್.